ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ತೋರಿಸಲ್ಲ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಯಾರು ಮನ್ಸು ಕರ್ಚ್ಕೋಬೇಡ್ರಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನನ್ನ ಹೆಸರು ಆಕಾಶ್ ಅಂತ, ಇವನ ಹೆಸರು ಲೋ. ಯಾವ ಲೋ ಅಂತ ಕೇಳಿದ್ರೆ, ಬಾರೋ ಲೋ, ಹೋಗೋ ಲೋ ಅಂತ ಕರಿತೀವಲ್ಲ, ಆ ಲೋ. ಆದರೆ ನಾನು ಇವನ್ನ ಶಾರ್ಟ್ ಕಟ್ ಆಗಿ ಲವ್ ಅಂತ ಕರಿತೀನಿ. LOV ಅಲ್ಲ, LOW. ಗೊತ್ತಾಯ್ತು ಏನ್ ಅನ್ಕೊಂಡಿರ್ತೀರಂತ. ಅದ್ರ ಜೊತೆಗೆ DS ಸೇರಿಸ್ಬಿಟ್ರಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಇವಾಗ ಇಂಟ್ರೊಡಕ್ಷನ್ ಆಯ್ತು, ಸುಮ್ಮನೆ ಇರಲು ಸ್ವಲ್ಪ ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಇದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೆ ಯಾರ್ಗ 1200 ಕೋಟಿ ಇಟ್ಕೊಂಡ್ರ ಕಂಪನಿಗಲು. ಅದೇ BCCI. ಅದೇ BCCI. ಇದು ಆಕ್ಚುಲಿ ಚೆನ್ನಾಗಿರೋದು. ಅವನಿಗೆ ಫೋನ್ ಮಾಡ್ತಾ ಇರೋದು. ಯಾರ್ಗ? ಅದೇ ಶಾಂತ ಇದ್ನಲ್ಲ, ಅವನವನೇ ಜೈಶಾ. ಏನೋ ಬಿಟ್ಟೋದ್ನ ಅವನು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ನ ಜಾಗದಲ್ಲಿ ಯಾರು ಬಂದವನೇ ಅವನ ಜಾಗದಲ್ಲಿ? ಸೈಕ್ ಬಂದವನೇ. ಓಕೆ ಸೈಕ್ ಫೋನ್. ಹಲೋ, ಇವನ ಹೆಸರು ಸೈಕು. ಏನು ಸೈಕ್ ಅಂದ್ರೆ ನಿನ್ನ ಅರ್ಥ ಆಗಿಲ್ವಾ? ದೇವದೀತ್ ಸೈಕ್ಯ, ಆನರೇಬಲ್ BCCI ಸೆಕ್ರೆಟ್ರಿ. ಎಲ್ಲ ಇವಂದೇ ಪವರ್ ಇರೋದು. ಏನು ಕಾಲ್ ಮಾಡ್ತೀರಾ ನೋಡ್ಕೊಳ್ರಿ. ಹಲೋ, ನಾನೇ ಆಕಾಶ್ ಮಾತಾಡ್ತಾ ಇರೋದು. ಹೌದು. ಏನಕ್ಕೆ ಫೋನ್ ಮಾಡಿದೆ ಅಂದರೆ ಸ್ವಲ್ಪ ಟಿಕೆಟ್ ಬುಕ್ ಮಾಡಬೇಕಾಯ್ತು. ನನಗೊಬ್ಬನಿಗೆ, ಇನ್ನೇನು ನನ್ನ ಗರ್ಲ್ಫ್ರೆಂಡಾ? ನನಗೊಬ್ಬನಿಗೆ ಒಂದು ಟಿಕೆಟ್ ಬುಕ್ಕು, VIP ಟಿಕೆಟ್ ಬುಕ್ ಮಾಡಬೇಕಾಯ್ತು. ಮ್ಯಾಚ್ಗಂದರೆ WPL ಫೈನಲ್ ಅಪ್ಪ, ವಡೋದರದಲ್ಲಿ ನಡೆಯೋದಿಲ್ವಾ ಅಲ್ಲಿ. ಹೌದು. ಯಾಕೆ ಬುಕ್ ಮಾಡ್ತಾ ಇದ್ದೀನಿ ಅಂದರೆ ಪಕ್ಕ RCB ಇರುತ್ತಪ್ಪ ಅಲ್ಲಿ ಫೈನಲಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವ ಟೀಮ್ ಜೊತೆಗ ಯಾವ ಟೀಮಾರು ಬರಲಿ, RCB ಇದ್ದೇ ಇರುತ್ತೆ. ಫಸ್ಟ್ ಪ್ಲೇಸ್ RCB ವರ್ಸಸ್ ಯಾವ ಟೀಮ್ನಾರು ಹೆಸರು ಹಾಕೋ. ಏನು ಎರಡನೇ ಸತಿ ಈ ಸಲ ಕಪ್ ನಮ್ಮದೇ, ಎರಡನೇ ಸತಿ. ಸರಿ, ಟಿಕೆಟ್ ಪ್ರೈಸ್ ಎಷ್ಟು? ಹತ್ತಲ್ಲ, ಏನು ಚಿಕ್ಕ ಮಕ್ಳು ಕೊಡ್ತಾರಲ್ಲ, ಹತ್ತಲ್ಲ. 10 ರೂಪಾಯಿ ನಿನಗೆ ಜಾಸ್ತಿ ಇಲ್ಲ ತಾನೆ? 10,000 ಯಾಕಪ್ಪ ಅಷ್ಟೊಂದು? ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಪ್ಪ, ಡಿಸ್ಕೌಂಟ್ ಕೊಟ್ಟು. ಪೇಮೆಂಟ್ ಮಾಡ್ತೀನಿ ಬಿಡು, UPIನಲ್ಲಿ. ಓಕೆ. ಇನ್ನೊಂದು ವಿಷಯ, ಟಾರ್ಚರ್ ಕೊಡ್ತಾನಂತೆ. ಅಷ್ಟೊಂದು ಕೆಲಸದಿಂದ ತೆಗೆದಾಕು. ಅವನೇ ಅಜಿತ್. ಸುಮ್ಮನೆ ಅವನೇನೋ ಹೇಳ್ತಾವನೆ, A+ ಕಾಂಟ್ರಾಕ್ಟ್ ಬೇಡ ತೆಗ್ದಾಕ್ರಿ, ಅದೆಲ್ಲ ಹೇಳ್ತಾವನಂತೆ. BCCIಗೆ ಬಂದು ಕಂಪ್ಲೇಂಟು, A+ ಕಾಂಟ್ರಾಕ್ಟ್ ಎಲ್ಲ ತೆಗ್ದಾಕಿ, A+ ಇರಬಾರ್ದು ಕಾಂಟ್ರಾಕ್ಟು, ABC ಮಾತ್ರ ಇರಬೇಕು ಅಂತ. ಫಸ್ಟೇ ಟೀಮ್ನ ಹಾಳು ಮಾಡಿ ಬಿಸಾಕೋನೆ. ODI ನೋಡಿದ್ರೆ ಅಲ್ಲಿ ನ್ಯೂಜಿಲೆಂಡ್ ಅದು ತೋರಿಸೋಯ್ತು, ಟೆಸ್ಟ್ ನೋಡಿದ್ರೆ ಅಲ್ಲಿ ಗೆಲ್ಲಕ್ಕಾಗ್ತಾಯಿಲ್ಲ. T20 ನೀಟಾಗಿ ಆಡ್ತೈತೆ. 3ರಲ್ಲಿ 2 ಟೀಮ್ ಹಾಳು ಮಾಡ್ಬಿಟ್ಟು ಒಂದು ಟೀಮ್ನ ಇಕ್ಕೊಂಡೆ. ಇವಾಗ T20 ಹಾಳು ಮಾಡಿಬಿಟ್ಟು ಈ ಕಡೆ BCCI ಕಾಂಟ್ರಾಕ್ಟ್ನ ಹಾಳು ಮಾಡೋಕೆ ಬರ್ತಾವನು ಅವನು. ಹೌದು. ಅವ್ನು ಮಾತೆಲ್ಲ ಕೇಳ್ಬೇಡ್ರಿ, ಸುಮ್ಮನೆ ಏನೋ ಕಿತ್ತಾಗೋದು ನೋಡ್ತಿದ್ರಂತೆ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿನ A+ ಕಾಂಟ್ರಾಕ್ಟಿಂದ. ಯಾಕಂತ ಕೇಳ್ತೀರಾ? ನಿಮ್ಗೆ ಗೊತ್ತಿಲ್ವಾ? ಅದೇ T20 ಮತ್ತು ಟೆಸ್ಟ್ ಆಡ್ತಾಯಿಲ್ಲ ಅಂದ್ಬಿಟ್ಟು ODI ಆಡ್ತಾ ಇರೋದ್ರಿಂದ ಸೆಂಟ್ರಲ್ ಕಾಂಟ್ರಾಕ್ಟಿಂದ ತೆಗೀರಿ, ಅವನ್ನ B ಕಾಂಟ್ರಾಕ್ಟ್ಗೆ ಹಾಕೋಣ ಅಂತ ಮಾತಾಡ್ತಾವ್ರಂತೆ. ಅದೆಲ್ಲ ಕೇಳ್ಬೇಡ್ರಿ. ಏನು ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯಿಂದನೇ ಫ್ಯಾನ್ಸ್ ಬರ್ತಾರೆ ಸ್ಟೇಡಿಯಮ್ಗೆ. ಇಲ್ಲ ಬಂದ್ಬಿಟ್ಟಿರೋರ A++ ಕಾಂಟ್ರಾಕ್ಟ್ ಅಂತ ನಾವು ಕ್ರಿಯೇಟ್ ಮಾಡ್ರಿ. ಏನು ಪಾಕಿಸ್ತಾನ ಹೋಗ್ತಾ ಪಾಕಿಸ್ತಾನ ಆಗ್ತಿದ್ದೀರಾ? ಪಾಕಿಸ್ತಾನ B ಇಂದ ಸ್ಟಾರ್ಟ್ ಆಗುತ್ತೆ, ನಾವು A ಇಂದ ಏನು? A+ ಯಾವಾಗ ಇರಬೇಕು? A+ನೇ ಇರಬೇಕು. ಸರಿ, ಸಿಗೋಣ. ಟಿಕೆಟ್ ಮಾತ್ರ ಮರ್ತೋಗ್ಲೇಬೇಡಿ, ಟಿಕೆಟ್ ಮಾತ್ರ. ಓಕೆ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಬ್ರದರ್. ಗೈಸ್, ಯಾಕೆ RCB ಅವರೇ ಯಾಕೆ ಹಿಂಗೆ ಗೆಲ್ತಾ ಇದ್ದೀರಾ? ನೋಡಿ ಸಾಕಾಗ್ತೈತೆ. ಒಂದ್ಸತಿ ಅವರು ಸೋತೋಗಿ ಅಂತ ನಾವಲ್ಲಪ್ಪ, ಬೇರೆ ಫ್ಯಾನ್ಸ್ ಹೇಳ್ತಿರೋದು. ಹುಡ್ಕೊಂತವ್ರು ಹೊಟ್ಟೆನ RCB ಗೆಲ್ತಾ ಇರೋದ್ರಿಂದ. ಇದು ಆಕ್ಚುಲಿ ಚೆನ್ನಾಗಿರೋದು. ಗಾಯ್ಸ್, RCB 5-5 ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ಗೆ ಹೋಗಿದೆ. ಇದ್ರಿಗೆಲ್ಲ ಕ್ರೆಡಿಟ್ಸ್ ಯಾರು ಹೋಗ್ಬೇಕಾಗಿತ್ತು?
ಮತ್ತೆ ಏನಕ್ಕೆ ಹೇಳಿ RCB 5-5 ಮ್ಯಾಚ್ ಗೆದ್ದಿದ್ದು? ಎಲ್ಲ ಕೋಚಿಂದಾನೆ. ಎಲ್ಲ ಕ್ರೆಡಿಟ್ಸ್ ಯಾರಿಗ ಹೋಗುತ್ತಂದ್ರೆ ನಮ್ಮ ಕೋಚ್ ಶುಕ್ರಿ ಕಾಂಟ್ರಾಕ್ಟ್. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅದರಿಂದ ತಾನೇ RCB 5-5 ಮ್ಯಾಚ್ ಗೆದ್ದಿದ್ದು. ಅವನಲ್ವಾ ಕೋಚ್? ಅವನೆಲ್ಲ RCB ಕೋಚ್. ಸೌತ್ ಆಫ್ರಿಕಾ ಕೋಚ್. RCB 5-5 ಮ್ಯಾಚ್ ಗೆದ್ದಿದ್ದಕ್ಕೆ ಏನೇನೋ ಮಾತಾಡ್ತಾ ಇದ್ದೀವಿ. ಸರಿ, ಅವನು ಸೌತ್ ಆಫ್ರಿಕಾ ಕೋಚ್ ಅದೇ ಶುಕ್ರಿ ಕಾಂಟ್ರಾಕ್ಟ್. ಸಾರಿ ಶುಕ್ರಿ ಕಾಂಟ್ರಾಕ್ಟ್ ಸೌತ್ ಆಫ್ರಿಕಾ ಕೋಚ್. ಸಾರಿ ಬಿಡೋ. ಗೌತಮ್ ಗಂಭೀರ್ ಅಂತೂ ಕೋಚ್ ಅಲ್ವಲ್ಲ. ಅವನು ಇದ್ದಿದ್ರೆ 0 ಮ್ಯಾಚೇ ಗೆಲ್ತಾ ಇದ್ದಿದ್ದು, 1 ಮ್ಯಾಚು ಗೆಲ್ತಾ ಇದ್ದಿಲ್ಲ. ನಮ್ಮ RCB ಕೋಚ್ ರಂಗನಾಥನ್ 5 ಮ್ಯಾಚ್ನಲ್ಲಿ 5 ಮ್ಯಾನ್ ಆಫ್ ದ ಮ್ಯಾಚ್. ಅದು ಡಿಫ್ರೆಂಟ್ ಪ್ಲೇಯರ್ಸು. ಫಸ್ಟ್ ಟೈಮ್ ಇನ್ WPL ಆಗ್ತಾ ಇರೋದು. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ 2ನೇ ಬಾರಿ ಕಪ್ ನಮ್ದು ಗಾಯ್ಸ್. ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಾಗಿತ್ತಂದ್ರೆ, ಫಸ್ಟು ಗ್ರೇಸ್ ಹ್ಯಾರಿಸ್ ಆಡ್ಕೊಂಡಿದ್ರು ಪರವಾಗಿಲ್ಲ. ಇವಾಗ ಬಿಟ್ರೇನು ಪ್ಲೇ ಆಫ್ಸಲ್ಲಿ ಆಡಿದ್ರೆ ಸಾಕು. ಇನ್ನು 3 ಮ್ಯಾಚ್ ಆಡ್ಕೊಂಡ್ರೆ 0 ಔಟ್ ಆಗೋಗ್ಲಿ. ಇನ್ನು ಪ್ಲೇ ಆಫ್ಸಲ್ಲಿ ಎಲ್ಲಾದರೂ 50-50 ಹೈಯೆಸ್ಟ್ 200 ಸೈಕಲ್ನಲ್ಲಿ 50-50 ಹೊಡೆದ್ರೆ ಸಾಕು. ಇನ್ನು ಸ್ಮೃತಿ ಮಂದನ 26 ರನ್ಸು 23 ಬಾಲ್ ಚೆನ್ನಾಗಿ ಆಡಿದ್ದಾರೆ. ಇನ್ನೂ ಜಾಸ್ತಿ ಸ್ಟ್ರೈಕಲ್ಲಿ ಆಡಬೇಕು, ಯಾಕಂದರೆ ಪವರ್ ಪ್ಲೇದಲ್ಲಿ ಆಡಿದ್ದಲ್ಲ ಸ್ವಲ್ಪ. ಯಾಕಂದರೆ 23 ಬಾಲ್ನಲ್ಲಿ ಇನ್ನೊಂದು 30-35 ರನ್ಸ್ ಹೊಡೆದಿದ್ರು ಚೆನ್ನಾಗಿರೋದು. ಇನ್ನು ವಾಲ್ಟು 1 ರನ್ನು. ಟಾಪ್ 3 ಯಾರು ಚೆನ್ನಾಗಿ ಆಡಿಲ್ಲ ಅಂದ್ರೆ 178 ಹೊಡೆದಿದ್ದಾರೆ. ಅಂದರೆ ಟಾಪ್ 3 ಆಡಿದ್ರೆ ಇನ್ನೆಷ್ಟು ಹೊಡಿಬೋದು? ಗಡ ಆಗ್ತೈತೆ ಎಲ್ಲ ಇಡೀ WPLನಲ್ಲಿ. ಇವಾಗ 5ನೇ ಮ್ಯಾಚ್ ವಿನ್ನರು ಗೌತಮಿ ನಾಯಕ್. 54 ರನ್ಸು 43 ಬಾಲ್ಸ್ನಲ್ಲಿ 5 4 1 6 ವಿತ್ ಸ್ಟ್ರೈಕ್ ರೇಟ್ ಆಫ್ 125. ಸ್ಟ್ರೈಕ್ ರೇಟ್ ಮ್ಯಾಟ್ರ್ ಅಲ್ಲ, ಹೊಡೆದಿರೋ ರೀತಿ ಮುಖ್ಯ. ಪ್ರೆಷರ್ ರನ್ನಲ್ಲಿ ಅದು 3 ವಿಕೆಟ್ ಡೌನ್ ಆಗಿತ್ತು. ಪ್ರೆಷರ್ನಲ್ಲಿ ಬಂದು ಆಡೋದು ಸುಮ್ಮನೆನಾ? ಅದೊಂದು. ನಮ್ಮ ರಿಚಾ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. 27 ರನ್ಸು 20 ಬಾಲ್ಸ್ನಲ್ಲಿ 3 ಸಿಕ್ಸಸ್ಸು 135 ಸ್ಟ್ರೈಕ್ ರೇಟು, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ನೇಡಿಯನ್ ಡಿಕ್ಲರ್ಕು 4 ರನ್ಸು 6 ಬಾಲ್ಸು ವಿತ್ ಸ್ಟ್ರೈಕ್ ರೇಟ್ ಆಫ್ 67. ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಬೌಲಿಂಗ್ನಲ್ಲಿ ಚೆನ್ನಾಗಿ ಮಾಡಿದ್ರು ನೇಡಿಯನ್ ಡಿಕ್ಲರ್ಕು. WPL ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಅಂದರೆ ನೇಡಿಯನ್ ಡಿಕ್ಲರ್ಕು 10 ವಿಕೆಟ್ ತೊಗೊಂಡು. ಇನ್ನು ರಾಧಾ ಯಾದವ್ 17 ರನ್ಸು 8 ಬಾಲ್ನಲ್ಲಿ 2 4s 1 6 ವಿತ್ ಸ್ಟ್ರೈಕ್ ರೇಟ್ ಆಫ್ 212. ಇದು ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇದೆ ರಾಧಾ ಯಾದವ್, ಚೆನ್ನಾಗಿ ಮಾಡಿದವ್ರು. ಇವಾಗ ನೋಡಿ, ಗ್ರೇಸ್ ಹ್ಯಾರಿಸ್ ಚೆನ್ನಾಗಿ ಆಡಿಲ್ಲ, ಸ್ಮೃತಿ ಮಂದನ ಚೆನ್ನಾಗಿ ಆಡಿಲ್ಲ, ವೋಲ್ಟ್ ಚೆನ್ನಾಗಿ ಆಡಿಲ್ಲ. 3 ಜನ ಚೆನ್ನಾಗಿ ಆಡ್ಕೊಂಡಾನೆ. ಮಿಡಲ್ ಆರ್ಡರ್ ಗೌತಮಿ ನಾಯಕ್, ರಿಚಾ ಘೋಷ್, ನೇಡಿಯನ್ ಡಿಕ್ಲರ್ಕು, ರಾಧಾ ಯಾದವ್ ಚೆನ್ನಾಗಿ ಆಡಿದ್ದಾರೆ. 7 ಜನ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ದಾರೆ. ಯಾಕಂದರೆ ಗ್ರೇಸ್ ಹ್ಯಾರಿಸ್ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ದಾರೆ. ಸ್ಮೃತಿ ಮಂದನ ಒಂದು ಮ್ಯಾಚ್ ವಿನ್ನಿಂಗ್ಸ್ ನಾಕು, ವೋಲ್ಟು ಮ್ಯಾಚ್ ವಿನ್ನಿಂಗ್ಸ್ ನಾಕು, ಎಲ್ಲರೂ ಮ್ಯಾಚ್ ವಿನ್ನಿಂಗ್ಸ್ ನಾಕ್ ಆಗಿದೆ. 7 ಜನನು. ಇನ್ನೇನು ಬೇಕು? ಇನ್ನು ಗುಜರಾತ್ ಬೌಲಿಂಗ್ ಬಗ್ಗೆ ನೋಡೋದಾದ್ರೆ, ಸೂಫಿ ಡಿವೈನು ಚೆನ್ನಾಗಿ ಬೌಲಿಂಗ್ ಹಾಕೋರು. 4 overs 25 ರನ್ಸ್ ಅಷ್ಟೇ ಕೊಟ್ಟಿರೋದು, 1 ವಿಕೆಟು. ಎಕಾನಮಿ 6.25, ಬೆಸ್ಟ್ ಆಫ್ ದ ಬೆಸ್ಟ್ ಎಕಾನಮಿ. ಅವರು ಕಂಪೇರ್ ಮಾಡಿದ್ರೆ ಮಿಗ್ದವರೆಲ್ಲ 10 ಮೇಲೆ ಇದ್ದಾರೆ. ಕಾಶಿ ಗೌತಮ್ ಬಗ್ಗೆ ನೋಡೋದಾದ್ರೆ 4 overs 38 runs 2 wickets, ಎಕಾನಮಿ 9.50. ನಾನು ಹೇಳ್ತಾರಲ್ಲ ಏನಕ್ಕೆ ಸೂಫಿ ಡಿವೈನ್ ಜಾಸ್ತಿ ಚೆನ್ನಾಗಿ ಬೌಲಿಂಗ್ ಮಾಡೋದಂತ. ಸೂಫಿ ಡಿವೈನ್ದು 6.25, ಇವ್ರದಲ್ಲಿ ನೋಡಿದ್ರೆ 9.50. ಇನ್ನು ಆ್ಯಶ್ ಗಾರ್ಡ್ನರು 4 overs 43 runs 2 wickets 10.75 ಎಕಾನಮಿ. ಬರ್ತಾ ಎಕಾನಮಿ ಜಾಸ್ತಿ ಆಗ್ತೈತೆ. ಆ್ಯಶ್ ಗಾರ್ಡ್ನರ್ 2 wickets ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ರನ್ ಕೊಟ್ಟವ್ರೆ ಆ್ಯಶ್ ಗಾರ್ಡ್ನರು. ಲೆಂತ್ನಲ್ಲಿ ಕರೆಕ್ಟಾಗಿ ಆಗ್ತಾಯಿಲ್ಲ, ಕರೆಕ್ಟಾಗಿ ಇಲ್ಲ, ಪೇಸ್ ವೇರಿ ಮಾಡ್ತಾಯಿಲ್ಲ ಅದ್ರ ಪ್ರಕಾರ. ಇನ್ನು ರೇಣುಕಾ ಸಿಂಗು 4 overs 23 runs 1 wicket, ಎಕಾನಮಿ 5.75. ರೇಣುಕಾ 4 overs 23 runs ಕೊಟ್ರೂ 178 ರನ್ ನೋಡ್ಕೊಂಡವ್ರೆ. ಹೆಂಗಿರ್ಬೇಕು? ನನಗೆ RCB ಬೌಲಿಂಗ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿ ಸದ್ಗಿರಿ ಮತ್ತು ನೇಡಿಯನ್ ಡಿಕ್ಲರ್. ಸದ್ಗಿರಿ 3 ವಿಕೆಟ್ ತೆಗೆದವ್ರೆ. ಅದು ಎಲ್ಲ ಫಾರಿನ್ ಪ್ಲೇಯರ್ಸು. ಬೆತ್ಮೂನಿ, ಸೂಫಿ ಡಿವೈನು, ಆ್ಯಶ್ ಗಾರ್ಡ್ನರ್ 3 ಫಾರಿನ್ ವಿಕೆಟ್ಸ್ ತೆಗೆದಿರೋದು. ಅದು 3 2 ಆಸ್ಟ್ರೇಲಿಯನ್ ಪ್ಲೇಯರ್, 1 ನ್ಯೂಜಿಲೆಂಡ್ ಪ್ಲೇಯರ್. ನಿಮ್ಗೆ ಒಬ್ಬರು ನಿಂತ್ಕೊಂಡ್ರು ಮ್ಯಾಚ್ ಫಿನಿಶ್ ಮಾಡೋದು ನಾಕೋದು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನೇಡಿಯನ್ ಡಿಕ್ಲರ್ ನೀವೇನು ಹೇಳೋದು ಬೇಡ. ಫಿನಿಶಿಂಗ್ ಮಾಡ್ತಾರೆ, ಈ ಕಡೆ ಬೌಲಿಂಗ್ ಮಾಡ್ತಾರೆ. ನಂಬರ್ 1 WPLನಲ್ಲಿ ಇವಾಗ ರ್ಯಾಂಕಿಂಗ್ನಲ್ಲಿರೋದು ನೇಡಿಯನ್ ಡಿಕ್ಲರ್. 10 ವಿಕೆಟ್ಸ್ ತೊಗೊಂಡು ಹೆಂಗೆ RCB ಗೆದ್ದಾಯ್ತು. ಪ್ಲೀಸ್ ಒಂದ್ಸತಿ ಯಾರು ಸೋತೋಗ್ರಿ. ಅದು ಪ್ಲೇ ಆಫ್ಸ್ ಒಳಗಡೆ ಯಾರು ಸೋತೋಗ್ರಿ. ಡೆಲ್ಲಿ ಮಾತ್ರ ಸೋತೋಗ್ಬಿಟ್ರೆ, ಡೆಲ್ಲಿ ಜೊತೆ ಯಾರು ಸೋತೋಗ್ಬಿಟ್ರೆ, ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಯಾವಾಗ ಶನಿವಾರ, ಆವಾಗ ಬೇಕಾದ್ರೆ ಸೋತೋಗ್ರಿ. ಪ್ಲೇ ಆಫ್ಸ್ನಲ್ಲಿ ಮಾತ್ರ ಸೋತೋಗಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಪ್ಲೇಯರ್ಸ್ಗೆ ರೆಸ್ಟ್ ಕೊಡ್ರಿ. ಇನ್ನು ಹೆಂಗೆ ಪ್ಲೇಯರ್ಸ್ನ ತೊಗೊಂಬರ್ರಿ, ಗ್ರೂಮ್ ಮಾಡಿರಿ. ನೋಡೋಣ ಏನಾಗುತ್ತೆ ಅಂತ. ಶನಿವಾರ RCB ವರ್ಸಸ್ ಡೆಲ್ಲಿ.